ದೆಹಲಿಯ ರೋಹಿತ್ ಯೂಟ್ಯೂಬ್ನಲ್ಲಿ ಬರೆದಿದ್ದಾರೆ, ನನ್ನ 72 ವರ್ಷದ ತಂದೆ ನಿನ್ನೆ ಬಾತ್ರೂಮ್ನಲ್ಲಿ ಬಿದ್ದು ತಕ್ಷಣದ ಹಿಪ್ ಸರ್ಜರಿ ಬೇಕೆಂದು ಡಾಕ್ಟರ್ ಹೇಳಿದ್ದಾರೆ. ಶಸ್ತ್ರಚಿಕಿತ್ಸೆ ಅನುಭವವಿಲ್ಲದ ನಮ್ಮ ಕುಟುಂಬ ಗಾಬರಿಯಲ್ಲಿದೆ. ವಿಶ್ರಾಂತಿಯಿಂದ ಇದು ಗುಣವಾಗಲ್ವಾ ಅಥವಾ ಬೇರೆ ದಾರಿ ಇಲ್ವಾ? ದಯವಿಟ್ಟು ತಿಳಿಸಿ. ರೋಹಿತ್, ನೀನೊಂದು ಉಸಿರೆಳೆದುಕೋ. ಯಾಕೆಂದ್ರೆ ನಿಮ್ಮ ಕುಟುಂಬ ತೋರ್ತಿರುವ ರಕ್ಷಕ ಮನೋಭಾವ, ಭಯ, ವಿಶ್ರಾಂತಿ ಕೊಟ್ರೆ ಸರಿ ಹೋಗುವ ನಿರಾಶಾದಾಯಕ ಆಶೆ ಇವನ್ನೆನ್ಸ ನಾನು ದಿನವೂ ನೋಡ್ತೀನಿ. ಇದು ಪ್ರೀತಿಯಿಂದ ಬರುವಂಥದ್ದು. ಕಾರಿಡಾರ್ನಲ್ಲಿ ನಿಂತಿರುವ ಮಗ ಮತ್ತು ಮಗಳು ಈ ವೈದ್ಯಕೀಯ ವಿಷಯವನ್ನ ಸ್ಪಷ್ಟವಾಗಿ ಕೇಳಬೇಕು. ನಾನು ಮತ್ತೊಮ್ಮೆ ವಿವರಿಸುವೆ. ಹಿಪ್ ಮುರಿತವು ವಯೋವೃದ್ಧ ಪುರುಷನಲ್ಲಿ ವಿಶ್ರಾಂತಿಯಿಂದ ಗುಣವಾಗುವ ಸ್ಥಿತಿ ಅಲ್ಲ. ಇದು ಕೈ ಅಥವಾ ಮಣಿಕಟ್ಟಿನ ಮುರಿತದಂತಲ್ಲ. ಸ್ಥಿರಗೊಳಿಸಿ ಕಾಯಲು ಸಾಧ್ಯವಿಲ್ಲ. ಶಸ್ತ್ರಚಿಕಿತ್ಸೆಯಿಂದ ಉತ್ತಮ ಫಲಾಂಶ ಪಡೆಯುವ ಅವಧಿ ಸೀಮಿತವಾಗಿದೆ. ನಿಮ್ ಕುಟುಂಬ ಈಗ ಅನುಭವಿಸ್ತಿರೋದು ಶಸ್ತ್ರಚಿಕಿತ್ಸೆ ಬಗ್ಗೆ ಚರ್ಚಿಸುವ ಕ್ಷಣವಲ್ಲ. ಇದು ಅದನ್ನ ಅರ್ಥ ಮಾಡ್ಕೊಳ್ಳೋ ಕ್ಷಣ. ಮತ್ತು ನಾನೇನ್ ಸಹಾಯ ಮಾಡ್ಬೇಕೆಂದು ಬಯಸುತ್ತಿರುವುದು ಕೂಡ ಇದೆ. ಯಾರಾದ್ರೂ ಸರಳವಾಗಿ ಹೇಳ್ಬೋದಿವೆ, ಹಿಪ್ ಮುರಿತವೆಂದ್ರೆ ಏನು? ವೈದ್ಯರು ನಮಗೆ ಅರ್ಥವಾಗದ ಪದಗಳನ್ನು ಬಳಸ್ತಿದ್ದಾರೆ, ನಾವು ತಲೆ ಅಡಗಿಸ್ತಿದೀವಿ. ಆದ್ರೆ ನಿಜವಾಗಿ ಏನು ಮುರಿದಿದೆ ಅಥವಾ ನಮ್ಮ ಅಪ್ಪಗೆ ಇದೇಕೆ ಆಯ್ತು ಎಂಬುದು ನಮಗೆ ಗೊತ್ತಿಲ್ಲ ಎಂದು ಮುಂಬೈನ ಪ್ರಿಯಾ ಎಂಬವರು ಕೋರಾದಲ್ಲಿ ಕೇಳಿದ್ದಾರೆ. ಪ್ರಿಯಾ, ನಿಮ್ ಪ್ರಶ್ನೆ ಸಂಪೂರ್ಣವಾಗಿ ಮಾನ್ಯವಾಗಿದೆ. ನಾನು ಇದನ್ನು ಸರಳವಾಗಿ ವಿವರಿಸ್ತೀನಿ. ಹಿಪ್ ಸಂಧಿ ಒಂದು ಬಾಲ್ ಮತ್ತು ಸಾಕೆಟ್ ಸಂಧಿ ಅನೇಕ. ಬಾಲ್ ಎಂದ್ರೆ ಫೆಮರಲ್ ಹೆಡ್. ಅದು ತೊಡೆ ಎಲುಬಿನ ಮೇಲ್ಭಾಗದಲ್ಲಿರುವ ಗುಂಡಿನಾಕಾರದ ಭಾಗ. ಇದು ಪೆಲ್ವಿಸ್ ನಲ್ಲಿರೋ ಕಪ್ಪ ಆಕಾರದ ಸಾಕೆಟ್ ನಲ್ಲಿ ಕುಳಿತುಕೊಳ್ತದೆ. ಹೆಚ್ಚಾಗಿ ಮುರಿತು ಫೆಮರಲ್ ನೆಕ್ ಅಲ್ಲ ಆಗುತ್ತೆ. ಅದು ಬಾಲ್ ನ ಕೆಳಭಾಗದಲ್ಲಿರುವ ಎಲುಬಿನ ಇಳಿಜಾರಿನ ಭಾಗ. ಇದು ಸಂಧಿಯ ಅತ್ಯಂತ ಒತ್ತಡದ ಭಾಗವಾಗಿದೆ. ಈಗೋ ನಿಮ್ಮ ಅಪ್ಪಗೆ ಇದೇ ಕಾಯ್ತದ. ಎಲುಬು ಜೀವಂತ ಟಿಶ್ಯೂ. ಜೀವನದುದ್ದಕ್ಕೂ, ವಿಶೇಷವಾಗಿ 50 ದಾಟಿದ ಪುರುಷರಲ್ಲಿ ಇದು ನಿರಂತರವಾಗಿ ಮುರಿದು ಮತ್ತೆ ನಿರ್ಮಾಣವಾಗ್ತದೆ. ಧೂಮಪಾನ, ಮದ್ಯಪಾನ ಅಥವಾ ದೀರ್ಘಕಾಲ ಸ್ಟೆರಾಯ್ಡ್ ಬಳಸುವ ಪುರುಷರಲ್ಲಿ ಇದು ವೇಗವಾಗಿ ನಡೀತದೆ. ಎಲುಬು ಮುರಿಯುವ ಪ್ರಮಾಣವು ಪುನರ್ನಿರ್ಮಾಣಕ್ಕಿಂತ ಹೆಚ್ಚಾದಾಗ ಆಸ್ಟಿಯೋಪೊರೋಸಿಸ್ ಉಂಟಾಗುತ್ತೆ. ಇದು ಎಲುಬಿನ ದೌರ್ಬಲ್ಯವಾಗಿದ್ದು ಪುರುಷರಲ್ಲಿ ಇದನ್ನ ಹೆಚ್ಚಾಗಿ ನಿರ್ಲಕ್ಷಿಸಲಾಗುತ್ತೆ, ಏಕೆಂದ್ರೆ ನಾವು ಇದನ್ನ ಕೇವಲ ಮಹಿಳೆಯರಿಗೆ ಸಂಬಂಧಿಸಿದ್ದೆಂದು ಭಾವಿಸುತ್ತೇವೆ. ಭಾರತದಲ್ಲಿ ಪುರುಷರಲ್ಲಿ ಆಸ್ಟಿಯೋಪೊರೋಸಿಸ್ ಪತ್ತೆಯಾಗದೆ ಉಳಿಯುತ್ತೆ. ತೊಂದರೆಯಾಗುವವರೆಗೆ ಇದು ಗಮನಕ್ಕೆ ಬರೋದಿಲ್ಲ. ನಿಮ್ ತಂದೆಯ ಈ ಮುರಿತವು ಅವರ ಎಲುಬಿನ ಆರೋಗ್ಯದ ಮೊದಲ ಅಧಿಕೃತ ಮೌಲ್ಯಮಾಪನವಾಗಿರಬಹುದು. ಫೆಮೋರಲ್ ನೆಕ್ ಮುರಿತದ ಅಪಾಯವೆಂದ್ರೆ ಫೆಮೋರಲ್ ಹೆಡ್ಗೆ ರಕ್ತ ಪೂರೈಸುವ ನಾಳುಗಳು ಈ ನೆಕ್ ಮೂಲಕವೇ ಹೋಗ್ತವೆ. ನೆಕ್ ಮುರಿದಾಗ ರಕ್ತ ಪೂರೈಕೆ ಅಡಚಣೆಯಾಡುತ್ತೆ. ಗಾಯವಾದ ಕ್ಷಣದಿಂದಲೇ ಸಮಯವೂ ಬಹಳ ಮುಖ್ಯ. ನಾವು ಹೆಚ್ಚು ಸಮಯ ಕಾಯ್ದ್ರೆ ಫೆಮರಲ್ ಹೆಡ್ಗೆ ಶಾಶ್ವತವಾಗಿ ರಕ್ತ ಪೂರೈಕೆ ಕಳೆಕೊಳ್ಳುವ ಅಪಾಯ ಹೆಚ್ಚಾಗುತ್ತೆ. ಹಿಂದೆ ನೋಡಿದ್ರೆ ನನ್ನ ತಂದೆ ವರ್ಷದಿಂದ ಸೊಂಟ ನೋವೆನ್ನುತ್ತಿದ್ರು. ನಾವು ವಯಸ್ಸಿಂದೆಂದು ಸುಮ್ಮನಾದೆವು. ನಾವೇನಾದ್ರೂ ತಪ್ಪಿಸಿದ್ದೇವಾ? ಇದನ್ನು ತಡೆಯಬಹುದಿತ್ತಾ ಎಂದು ಅರ್ಜುನ್ ಕೇಳುತ್ತಾರೆ. ಅರ್ಜುನ್, ನಾನು ಇದಕ್ಕೆ ಉತ್ತರಿಸ ಬಯಸುವೆ, ಏಕೆಂದ್ರೆ ನಿಮ್ ಪಶ್ಚಾತ್ತಾಪ ನನಗೆ ಅರ್ಥವಾಗುತ್ತಿದೆ ಮತ್ತು ಅದು ದೂರವಾಗಲಿ ಎಂದು ನಾನು ಬಯಸುತ್ತೇನೆ. ಬಹುಪಾಲು ಸಮಯಗಳಲ್ಲಿ ಹೌದು, ಒಂದು ಗ್ರೋಯಿನ್ ನೋವು, ಕುರ್ಚಿಯಿಂದ ಎದ್ದು ನಿಲ್ಲುವಾಗ ಕಠಿಣತೆ, ಅವನ್ ನಡೆಯುವ ರೀತಿಯಲ್ಲಿ ಬದಲಾವಣೆ, ಇವುಗಳೆಲ್ಲ ಇದ್ದ ಲಕ್ಷಣಗಳು. ಅವುಗಳನ್ನು ಆರ್ಥ್ರೈಟಿಸ್ಗೆ, ವಯಸ್ಸಿಗೆ ಅಥವಾ ಅವನ್ ಚೆನ್ನಾಗಿದ್ದೇನೆ ಎಂದು ಹೇಳಿದ್ರಿಂದ ವೈದ್ಯಕೀಯ ಗಮನಕ್ಕೆ ತರುವುದನ್ನು ಬಿಟ್ಟಿದ್ವಿ. ನಿಮ್ ತಂದೆ ಪೀಳಿಗೆಯ ಪುರುಷರ ಬಗ್ಗೆ ಒಂದು ವಿಷಯ ಇದೆ. ಅವರು ಅಸೌಕರ್ಯವನ್ನ ದೂರವಿಲ್ಲದೆ ಸಹಿಸುವಂತೆ ತರಬೇತಿ ಪಡೆದಿದ್ರು. ಅವ್ರು ಚೆನ್ನಾಗಿದ್ದೇನೆ ಎಂದು ಹೇಳಿದ್ರೆ ಅದು ಅವರಿಗೆ ಕಲಿಸಿದ್ದೇ ಆಗಿರ್ಬೋದು. ಅದು ನಿಮ್ ತಪ್ಪಲ್ಲ, ಅದು ಪೀಳಿಗೆಯ ಸ್ವಭಾವ. ಹೆಚ್ಚಾಗಿ ಆ ದೀರ್ಘಕಾಲದ ನೋವು ಹಳೆಯ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ರಚನಾತ್ಮಕ ಬದಲಾವಣೆಯ ಸೂಚನೆಯಾಗಿತ್ತು. ಆ ಬಿದ್ದೋಗೋದು ಏಕಾಏಕಿ ಸಂಭವಿಸಿಯ. ಆ ಬಿದ್ದು ಹೋಗೋದು ನಿಧಾನವಾಗಿ ಬೆಳೆಯುತ್ತಿದ್ದ ಕಥೆಯ ಕೊನೆಯ ಅಧ್ಯಾಯವಾಗಿತ್ತು. ನೀವು ಏನನ್ನಾದ್ರೂ ತಪ್ಪಿಸ್ಕೊಂಡಿದ್ದೀರಿ ಎಂದು ಅನಿಸ್ಲಿಕ್ಕೆ ನಾನು ಹೇಳ್ತಿಲ್ಲ. ಬದಲಾಗಿ ಇದು ಮುಂದಿನ ಶಸ್ತ್ರಚಿಕಿತ್ಸಾ ಯೋಜನೆಗೆ ತಿಳಿಸುತ್ತೆ ಮತ್ತು ಮುಂದೆ ಇದು ಮುಖ್ಯವಾಗಲಿದೆ. 48 ಗಂಟೆ ಒಳಗೆ ಸರ್ಜರಿ ಮಾಡಬೇಕೆಂದು ಡಾಕ್ಟರ್ ಹೇಳ್ತಿದ್ದಾರೆ. ಇದು ತುಂಬಾ ಬೇಗ ಅನಿಸ್ತಿದೆ. ಅಪ್ಪನಿಗೆ 75 ವರ್ಷ, ಹೃದಯವು ದುರ್ಬಲವಾಗಿದೆ. ಅವರನ್ನು ಮೊದಲು ಚೇತರಿಸಿಕೊಳ್ಳಲು ಬಿಟ್ಟು ಆಮೇಲೆ ಸರ್ಜರಿ ಮಾಡಬಹುದೇ ಎಂದು ಕವಿತಾ ಇನ್ಸ್ಟಾಗ್ರಾಮ್ನಲ್ಲಿ ಕೇಳಿದ್ದಾರೆ. ಕವಿತಾ, ಅದು ವೇಗವಾಗಿ ಅನಿಸುವುದೇಕೆಂದು ನನಗೆ ಅರ್ಥ ಆಗುತ್ತದೆ. ಈ ನಿರ್ಧಾರಕ್ಕೆ ವೈದ್ಯಕೀಯ ಚಿತ್ರಣವನ್ನ ನಾನು ನಿಮ್ಗೆ ಕೊಡ್ತೇನೆ. ಹಿಪ್ ಮುರಿದ ವಯೋವೃದ್ಧ ಪುರುಷರಿಗೆ 1 ವರ್ಷದ ಮರಣ ಪ್ರಮಾಣ, ಅಂದ್ರೆ ಮುರಿತಾದ ನಂತರ 12 ತಿಂಗಳೊಳಗಿನ ಸಾವು ಸಂಭವಿಸುವ ಅಪಾಯ ಇದೇ ಗಾಯ ಹೊಂದಿರುವ ಮಹಿಳೆಯರಿಗಿಂತ ಬಹಳ ಹೆಚ್ಚಾಗಿದೆ. ಕಾರಣಗಳು ಅನೇಕ ಇವೆ. ಹಿಪ್ ಮುರಿದ ಪುರುಷರಲ್ಲಿ ಹೃದಯ ಮತ್ತು ಶ್ವಾಸಕೋಶದ ಸಮಸ್ಯೆಗಳು ಹೆಚ್ಚಿರ್ತವೆ. ಇವರಲ್ಲಿ ದೈಹಿಕ ಸಾಮರ್ಥ್ಯ ಕಡಿಮೆ ಇರ್ತವೆ ಹಾಗೂ ವಯೋವೃದ್ಧ ಪುರುಷರಲ್ಲಿ ಚಲನೆ ಇಲ್ಲದಿದ್ದಾಗ ಉಂಟಾಗುವ ತೊಂದರೆಗಳು ತೀವ್ರವಾಗಿ ಕಾಡುತ್ತವೆ. ಹಿಪ್ ಮುರಿದ ವಯೋವೃದ್ಧ ಪುರುಷರನ್ನು ಕೇವಲ 48ರಿಂದ 72 ಗಂಟೆಗಳ ಕಾಲ ಚಲನೆ ಇಲ್ಲದೆ ಇರಿಸಿದರೂ ಸಮಸ್ಯೆಗಳ ಸರಪಳಿ ಆರಂಭವಾಗುತ್ತದೆ.
ಡೀಪ್ ವೇನ್ ಥ್ರಾಂಬೋಸಿಸ್ ಎಂದರೆ ಕಾಲಿನ ಶಿರೆಯಲ್ಲಿ ರಕ್ತ ಹೆಪ್ಪುಗಟ್ಟುವುದು. ಸ್ನಾಯುಗಳ ಪಂಪ್ ವೈಫಲ್ಯದಿಂದ ಇದು ಸಂಭವಿಸುತ್ತದೆ. ಪಲ್ಮನರಿ ಎಂಬೋಲಿಸಂನಲ್ಲಿ ಈ ರಕ್ತದ ಗಡ್ಡೆಗಳು ಶ್ವಾಸಕೋಶಕ್ಕೆ ಸೇರ್ತವೆ. ನಿಶ್ಚಲ ವಯೋವೃದ್ಧರಲ್ಲಿ ನ್ಯೂಮೋನಿಯಾ ಮತ್ತು ನುಂಗುವ ಅಪಾಯ ಹೆಚ್ಚಿರುತ್ತದೆ. ಅದರಲ್ಲೂ ಧೂಮಪಾನದಿಂದ ಉಸಿರಾಟದ ತೊಂದರೆ ಇರುವ ವಯೋವೃದ್ಧರಿಗೆ ರಕ್ಷಣೆ ಇರುವುದಿಲ್ಲ. ಜೊತೆಗೆ ಮೂತ್ರಪಿಂಡದ ಗಾಯ ಹಾಗೂ ವೇಗವಾದ ಸ್ನಾಯು ನಷ್ಟ ಉಂಟಾಗಬಹುದು. ವೃದ್ಧರಲ್ಲಿ ವಾರದ ವಿಶ್ರಾಂತಿ ಸ್ನಾಯು ನಷ್ಟ ಉಂಟು ಮಾಡಿದರೆ ಗುಣವಾಗಲು ತಿಂಗಳುಗಳೇ ಬೇಕಾಗಿತ್ತು. ಬುದ್ಧಿಮಾಂದ್ಯತೆ, ಗೊಂದಲ ಮತ್ತು ಡಿಲೀರಿಯಂ ಬೇಗನೆ ಕಾಣಿಸಿಕೊಳ್ತದೆ, ವಿಶೇಷವಾಗಿ ನೋವಿನಲ್ಲಿರುವ, ಚಲನೆ ಇಲ್ಲದ ಮತ್ತು ಪರಿಚಿತ ಪರಿಸರದಿಂದ ದೂರವಿರುವ ವೃದ್ಧರಲ್ಲಿ. ಶಸ್ತ್ರಚಿಕಿತ್ಸೆಯ ಅಪಾಯವಲ್ಲ. ವಿಳಂಬ ಅಪಾಯಕಾರಿ. ಜಾಗತಿಕ ಅಸ್ಥಿಚಿಕಿತ್ಸಾ ಮಾರ್ಗಸೂಚಿಗಳು ಸ್ಥಿರ ಸ್ಥಿತಿಯಲ್ಲಿರುವ ರೋಗಿಗೆ ಹಿಪ್ ಮುರಿತದ 24 ರಿಂದ 48 ಗಂಟೆಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡ್ತವೆ. ಆ ಶಿಫಾರಸಿಗೆ ಕಾರಣ ಅದನ್ನು ಅನುಸರಿಸಿದ ಫಲಿತಾಂಶಗಳ ಡೇಟಾ ಸ್ಪಷ್ಟವಾಗಿದೆ. ರೋಹಿತ್ ಅವರ ಮಾತು ನಿಮ್ಮ ಕುಟುಂಬದ ಸ್ಥಿತಿಗೆ ಹೋಲಿಕೆಯಾದರೆ ಭಯದಿಂದ ಈ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರಾಕ್ಟೋ ಆಪ್ ಮೂಲಕ ಇಂದು ಮೂಳೆ ತಜ್ಞರನ್ನು ಸಂಪರ್ಕಿಸಿ ನಿಮ್ಮ ತಂದೆಗೆ ಬೇಕಾದ ಉತ್ತರ ಪಡೆಯಿರಿ. ಪ್ರಾಕ್ಟೋ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಅತ್ಯಂತ ಮುಖ್ಯವಾದ ಸಮಯದಲ್ಲಿ ನಿಮಗೆ ನಿಜವಾಗಿಯೂ ಸಹಾಯ ಮಾಡುವ ಮಾಹಿತಿಯನ್ನು ಪಡೆಯಲು ನೀವು ಅರ್ಹರು.